ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ನಾನಿವತ್ತು ತುಂಬಾ ಟೇಸ್ಟಿಯಾಗಿರೋ ಆಲೂ ಟಿಕ್ಕಿ ಚಾಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಈ ಚಾಟ್ ನೋಡೋಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇಲ್ಲ, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿದೆ. ನೋಡ್ತಾ ಇದ್ರೇ ಬಾಯಿಗೆ ನೀರು ಬರೋ ಥರ ಆಗ್ತಾಯಿದೆ ಅಲ್ವಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 4 ಆಲೂನ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಕೊತಾ ಇದ್ದೀನಿ. ನೀವು ಯಾವ ಆಲೂ ಬೇಕಾದರೂ ತೊಗೋಬೋದು. ಇಲ್ಲಿ ಎಲ್ಲನೂ ಸಿಪ್ಪೆಲ್ಲ ತೆಗೆದುಕೊಂಡು ಆದಮೇಲೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದನ್ನು ಇಟ್ಕೊತಾ ಇದ್ದೀನಿ. ಎಷ್ಟು ದಪ್ಪ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಆಲೂ ಟಿಕ್ಕಿ. ಅದನ್ನು ಇಟ್ಕೊಂಡು ನೀಟಾಗಿ ಈ ಆಲೂಗಡ್ಡೆನೆಲ್ಲ ನಾನು ತುರ್ಕೋತಾ ಇದ್ದೀನಿ. 5 ನಿಮಿಷದಲ್ಲೇ ಎಲ್ಲ ಆಲೂಗಡ್ಡೆನೂ ತುರ್ಕೊಳ್ಳೋದಾಗುತ್ತೆ. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಈ ಆಲೂ ಟಿಕ್ಕಿ ಚಾಟು. ಇವಾಗ ತುರ್ಕೊಂಡಾದಮೇಲೆ ಇದನ್ನು ನೀಟಾಗಿ ಒಂದು 2-3 ಸಲ ಆದರೂ ವಾಶ್ ಮಾಡ್ಕೋಬೇಕು. ಯಾಕಂದರೆ ಈ ಆಲೂಗಡ್ಡೆ ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಮ್ಮ ಚಾಟು ತುಂಬಾ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ನಾನಿಲ್ಲಿ ಒಂದು 2 ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಜಾಸ್ತಿ ಎಲ್ಲ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಆ ತುರಿದಿರೋ ಆಲೂ ಎಲ್ಲ. ತುಂಬ ಸಾಫ್ಟ್ ಆದರೆ ನಮ್ಮ ಚಾಟು ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೆ ಒಂದು 5 ನಿಮಿಷ ನೀರಿನ ಮೇಲೆ ಒಂದು ಬಿಳಿ ಬಿಳಿಯಾಗಿ ನೊರೆ ಥರ ಬರುತ್ತೆ, ಅಷ್ಟಾದರೆ ಸಾಕು. ಇವಾಗ ನೋಡಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳೋವಾಗ 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಚಾಟ್. ಇಷ್ಟ ಇಲ್ಲದಿರೋರು ಸಹ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಇದು 5 ನಿಮಿಷ ಬೇಯಿಸ್ಕೊಂಡಾಗಿದೆ. ಇದನ್ನು ಇವಾಗ ಒಂದು ಕಡೆ ತೆಗೆದಿಟ್ಕೋತಾ ಇದ್ದೀನಿ. ಅಂದರೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಇದರಲ್ಲಿರೋ ಪೂರ್ತಿ ನೀರನ್ನ ನಾವು ತೆಗಿಬೇಕಾಗುತ್ತೆ. ಸ್ವಲ್ಪನೂ ನೀರು ಇಟ್ಕೋಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀರು ತೆಗಿಬೇಕು ಕಂಪ್ಲೀಟಾಗಿ, ಆಗಲೇ ಚೆನ್ನಾಗಿ ಬರೋದು ಟಿಕ್ಕಿ ಎಲ್ಲ. ಇದು ಇವಾಗ ತುಂಬಾ ಬಿಸಿಯಾಗಿದೆ. ಬಿಸಿಯಲ್ಲಿ ನೀರು ತೆಗಿಯೋಕ್ಕಾಗಲ್ಲ ಅಂದರೆ ತಣ್ಣಗಾದ್ಮೇಲೆ ನೀರು ತೆಗಿಬೋದು. ಒಟ್ಟಿನಲ್ಲಿ ಇದರಲ್ಲಿರೋ ಕಂಪ್ಲೀಟಾಗಿ ಎಕ್ಸ್ಟ್ರಾ ನೀರನ್ನು ತೆಗಿಬೇಕು. ಎಷ್ಟಾಗುತ್ತೋ ಅಷ್ಟು ತೆಗಿಬೇಕು. ಒಟ್ಟಿನಲ್ಲಿ ಇದರಲ್ಲಿ ನೀರು ಇರಬಾರ್ದು, ಆವಾಗಲೇ ಟಿಕ್ಕಿ ಚೆನ್ನಾಗುತ್ತೆ. ಇದು ಒಂದು ಸ್ವಲ್ಪ ಆರೋಗ್ಯ ಎತ್ತಿಡ್ತಾಯಿದ್ದೀನಿ. ಅಲ್ಲಿವರೆಗೂ ನಾವು ಸ್ವೀಟ್ ಮೊಸರನ್ನ ಮಾಡ್ಕೋಬೇಕಾಗುತ್ತೆ. ಈ ಚಾಟ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವೀಟ್ ಮೊಸರು. ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗೋಷ್ಟು ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಬೇಯಿಸಿರೋ ಬಟಾಣಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕಾಜು ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡು ಕೈಯಿಂದನೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಸ್ಟಫಿಂಗ್ಗೆ ಪನ್ನೀರು ಅಥವಾ ಕ್ಯಾರೆಟು ಏನು ಬೇಕಾದರೂ ತೊಗೋಬೋದು, ಅಥವಾ ಪ್ಲೇನ್ ಟಿಕ್ಕಿ ಬೇಕಾದರೂ ಮಾಡ್ಕೋಬೋದು ಸ್ಟಫಿಂಗ್ ಹಾಕ್ದೇ. ಆದರೆ ನಾನಿಲ್ಲಿ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬಟಾಣಿ ಮತ್ತು ಕಾಜು ಎರಡೇ ತೊಗೋತಾ ಇದ್ದೀನಿ. ನೀವು ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೋಬೋದು. ಇವೆರಡು ಮಾಡ್ಕೊಳ್ಳೋಷ್ಟರಲ್ಲಿ ಇವಾಗ ಆಲೂ ಕೂಡ ಆರಿದೆ ತುರಿದಿರೋದು. ಅದರಲ್ಲಿರೋ ಪೂರ್ತಿ ನೀರನ್ನು ತೆಗೆದುಕೋತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಸೇಮ್ ಹಿಟ್ಟು ಥರ ಚಪಾತಿ ಹಿಟ್ಟು ಕಲಸಿಟ್ಟರೆ ಆಗುತ್ತಲ್ಲ ಆ ಥರ ಆಗಿದೆ. ಅದನ್ನು ಇವಾಗ ಪೂರ್ತಿ ಬಿಡಿ ಬಿಡಿಯಾಗಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಇನ್ನೂ ಎಷ್ಟು ತರಿಯಾಗಿದೆ ಅಂತ. ಇದಕ್ಕೆ ಒಂದು 1/2 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಾವು ಆಲೂ ಬೇಯಿಸ್ಕೊಳ್ಳೋವಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ವಲ್ಲ, ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಂಗೈ ಮೇಲೆ ಒಂದು ಸ್ವಲ್ಪನೇ ತುರಿದಿರೋ ಹಾಲನ್ನು ಹಾಕ್ಕೊಂಡು ಅದ್ರ ಒಳಗಡೆ ಸ್ಟಫಿಂಗ್ನ ಇಟ್ಕೊಂಡು ಮತ್ತು ಮೇಲೆ ಒಂದು ಸ್ವಲ್ಪ ತುರಿದಿರೋ ಹಾಲನ್ನ ಹಾಕ್ಕೊಂಡು ಕೈಯಿಂದ ಈ ಥರ ನೀಟಾಗಿ ಇಡ್ಲಿ ಶೇಪ್ ಆಗೋ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಅನಿಸುತ್ತೆ ಅದು ಅಂಟ್ಕೊಳ್ಳಲ್ಲ, ಆ ಶೇಪ್ ಕೊಡ್ಲೋಕ್ಕಾಗಲ್ಲ ಅಂತ. ಆದರೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಇಡ್ಲಿ ಥರ. ಇದು ಕಂಪ್ಲೀಟಾಗಿ ಪೂರ್ತಿ ಇದೇ ಥರ ಮಾಡ್ಕೋಬೇಕು. ಇನ್ನೊಂದು ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಸ್ವಲ್ಪ ತುರಿದಿರೋ ಹಾಲನ್ನ ಇಟ್ಕೊಂಡು ಅದ್ರ ಒಳಗಡೆ ಸ್ವಲ್ಪನೇ ಸ್ಟಫಿಂಗ್ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಅದು ಒಡೆದೋಗುತ್ತೆ. ಸ್ವಲ್ಪ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುರಿದಿರೋ ಹಾಲನ್ನ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಮುಗ್ದೋಯ್ತು. ಕಂಪ್ಲೀಟಾಗಿ ಎಲ್ಲನೂ ಇದೇ ಥರ ಮಾಡ್ಕೋಬೇಕಾಗುತ್ತೆ. ಕಷ್ಟ ಏನಾಗಲ್ಲ, ತುಂಬಾ ಈಸಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಈ ಥರ ಆಲೂ ಟಿಕ್ಕಿ ಚಾಟ್ನ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಾಡ್ಕೊಂಡು ತಿಂದರೆ
ನೀವು ಇದಕ್ಕೆ ಫಿದಾಗಿ ಹೋಗ್ತೀರಾ, ಅಷ್ಟೊಂದು ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಮಾಮೂಲಿ ಚಾಟ್ ಮಸಾಲ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅಂಗಡಿಲಿ ಯಾವ ಥರ ಆಗುತ್ತೋ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ಇಲ್ಲೂ ಸಹ. ಚಾಟ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅದಲ್ಲದೆ ನಾವೇ ಮನೇಲಿ ಮಾಡಿ ಈ ಥರ ತಿನ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತಲ್ವಾ. ಒಂದು ಕಬ್ಬಿಣದ ಹಂಚನ್ನ ಕಾಯೋಕ್ಕಿಟ್ಟು ಅದ್ರ ಮೇಲೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಕಡಿಮೆ ಹಾಕೋತೀನಿ ಅಂದರೂ ಹಾಕ್ಕೋಬೋದು, ಹಾಗೇನಿಲ್ಲ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಈ ಚಾಟ್ ಮಸಾಲ ಅಂತ. ಇವಾಗ ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಇದನ್ನು ಇಟ್ಕೊಂಡು ಹೋಗಬೇಕು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಆಲೂ ಟಿಕ್ಕಿ ಇಷ್ಟು ಫ್ರೈ ಆದರೂ ಸಾಕು. ಇದನ್ನು ಇವಾಗ ಒಂದು ಕಡೆ ಆ ಹಂಚ್ ಮೇಲೇ ಒಂದು ಕಡೆ ಸೈಡಲ್ಲಿ ಇಟ್ಕೋಬೇಕು, ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸೇಮ್ ಅದೇ ಥರ ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಎಣ್ಣೆಲಿ ಅರ್ಧ ಮಾತ್ರ ಬೇಯಿಸ್ಕೊಂಡು ಇನ್ನರ್ಧ ಅದೇ ತವೆ ಮೇಲೆ ಸೈಡಲ್ಲಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ ತಿರುಗಿಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದೀನಿ ಅಂದಂತ. ಇದು ಕಂಪ್ಲೀಟಾಗಿ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಇಲ್ಲಿ ಹಾಕ್ಕೋಬಾರ್ದು, ಯಾಕಂದರೆ ನಾವು ಆಲೂ ಬೇಯಿಸ್ಕೊಳ್ಳೋವಾಗಲೂ ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಇಲ್ಲಿ ಉಪ್ಪು ಹಾಕ್ಕೋಬಾರ್ದು. ಮತ್ತು ಸ್ವೀಟ್ ಮೊಸರನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ಚರ್ನ ಸೇರಿಸ್ಕೋಬೇಕಾಗುತ್ತೆ. ನಿಮ್ಮ ಮನೇಲಿ ಯಾವುದಿತ್ತು ಅದನ್ನು ಸೇರಿಸ್ಕೋಬೋದು, ಅದೇ ಇದೆ ಅಂತ ಏನಿಲ್ಲ. ನನ್ನ ಹತ್ರ ಈ ಮಿಕ್ಸ್ಚರ್ ಇತ್ತು, ನಾನಿವಾಗ ಇದನ್ನೇ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವೀಟ್ ಇಂಬ್ಲಿನೂ ಅಥವಾ ಕೆಚಪ್ನೂ ಸೇರಿಸ್ಕೋಬೇಕು ಕೊನೆಯಲ್ಲಿ. ಮತ್ತು ಇಲ್ಲಿ ಗ್ರೀನ್ ಚಟ್ನಿ ಬೇಕಾದರೂ ಸೇರಿಸ್ಕೋಬೋದು. ನಮ್ಮ ಮನೇಲಿ ಮಕ್ಕಳಿದಾರಲ್ಲ, ಗ್ರೀನ್ ಚಟ್ನಿ ಒಂದು ಸ್ವಲ್ಪ ಖಾರ ಇದೆ ಅಂತ ನಾನು ಸೇರಿಸ್ಕೊಂಡಿಲ್ಲ. ಇಷ್ಟಾದರೆ ಮುಗ್ದೋಯ್ತು ಕಂಪ್ಲೀಟಾಗಿ. ಚಾಟ್ ರೆಡಿ ಆಗೇ ಹೋಯಿತು. ನೋಡ್ಬೋದು ನೀವು, ಟೇಸ್ಟಿಯಾಗಿರೋ ಆಲೂ ಟಿಕ್ಕಿ ಚಾಟ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು. ಚಾಟ್ ಅಂದರೆ ಎಲ್ಲರೂ ಅಷ್ಟೇ ಇಷ್ಟಪಟ್ಟೆ ತಿಂತಾರೆ, ಆದರೆ ವೆಜಿಟೇಬಲ್ ಮಾತ್ರ ಕಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.